A very good morning, my dear students. In this class, we can discuss regarding the format of leasing. In what format we have to solve the problems relating to leasing. So, in this solving the problem of a leasing, we have to divide the total format into 4 steps. We have to solve the problem step by steps for a easy analysis, for easily find outing the answer of a leasing. So in leasing format, I already say that we have to break out the total format into stepwise. ಫಸ್ಟ್ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 ಅಂತ ಏನು ಮಾಡ್ತೀವಿ ನಾವು 4 ಸ್ಟೆಪ್ಸ್ ಆಗಿ ಏನು ಮಾಡಕತ್ತೀವಿ ಲೀಸಿಂಗ್ ಫಾರ್ಮೆಟನ್ನು ಡಿವೈಡ್ ಮಾಡ್ತೀವಿ. ಸೊ ಯಾವ ಬೇಸಿಸ್ ಮ್ಯಾಗ ಅಥವಾ ಫಾರ್ಮೆಟ್ ಒಳಗೆ ಯಾವ ಬೇಸಿಸ್ ಮ್ಯಾಗ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಅದ್ರಾಗ ಯಾವುದೇ ಫಸ್ಟ್ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ cash outflow. In a first steps we have to calculate the cash outflow. ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗೈತಿ ಅನ್ನೋದನ್ನ ನಾವು ಏನು ಮಾಡಾಕತ್ತೀವಿ ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಮಾಡಾಕತ್ತೀವಿ. ಸೊ ಫಾರ್ ಕ್ಯಾಲ್ಕುಲೇಟಿಂಗ್ ದ cash outflow we can consider first one, that is the cost of asset, and second one is the tax concession given by the government. These two information which is given in the problem we have to take for calculating the ಕ್ಯಾಶ್ ಔಟ್ಫ್ಲೋ. ಇಲ್ಲಿ ಏನು ಮಾಡ್ಬೇಕ್ರಿ ನಾವು ಫಸ್ಟ್ ಏನು ಮಾಡ್ತೀವಿ ಕ್ಯಾಶ್ ಔಟ್ಫ್ಲೋನ ಫೈಂಡ್ ಔಟ್ ಮಾಡ್ತೀವಿ. ಹಂಗಾರೆ ಕ್ಯಾಶ್ ಔಟ್ಫ್ಲೋ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಯಾವ ಇನ್ಫಾರ್ಮೇಷನನ್ನು ನೋಡ್ಬೇಕ್ರಿ ಈ ಪ್ರಾಬ್ಲಮ್ ಒಳಗೆ. ಫಸ್ಟ್ ಒನ್ನ ಕಾಸ್ಟ್ ಆಫ್ ಅಸೆಟ್, ಸೆಕೆಂಡ್ ಒನ್ನ ಟ್ಯಾಕ್ಸ್ ಕನ್ಸೆಷನ್, ನಾಟ್ ಅ ಟ್ಯಾಕ್ಸ್ ರೇಟ್, ಇಟ್ ಈಸ್ ಅ ಟ್ಯಾಕ್ಸ್ ಕನ್ಸೆಷನ್ ಗಿವನ್ ಬೈ ದ ಗೌರ್ಮೆಂಟ್ ಫಾರ್ ಸಮ್ ಅಸೆಟ್. ಕೆಲವೊಂದಿಷ್ಟು ಅಸೆಟ್ ಮೇಲೆ ಏನು ಮಾಡ್ತೀರಿ ಗೌರ್ಮೆಂಟ್ ಟ್ಯಾಕ್ಸ್ ಕನ್ಸೆಷನ್ ಅನ್ನು ಕೊಟ್ಟಿರ್ತೈತಿ. ಆ ಟ್ಯಾಕ್ಸ್ ಕನ್ಸೆಷನ್ ಅನ್ನು ಏನು ಮಾಡ್ಬೇಕು ನಾವು ಲೆಸ್ ಮಾಡಬೇಕು. ಹಾಗಾದ್ರೆ ಹೌ ವಿ ಕ್ಯಾನ್ ಫೈಂಡ್ ಔಟ್ ದ ಕ್ಯಾಶ್ ಔಟ್ಫ್ಲೋ? ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ ಕಾಸ್ಟ್ ಆಫ್ ಅಸೆಟ್. ಕಾಸ್ಟ್ ಆಫ್ ಅಸೆಟ್ ಎಷ್ಟೈತಿ ಅದನ್ನು ನಾವು ತಗೋಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಲೆಸ್ ದ ಟ್ಯಾಕ್ಸ್ ಕನ್ಸೆಷನ್, ದ ಟ್ಯಾಕ್ಸ್ ಕನ್ಸೆಷನ್ ಗಿವನ್ ಬೈ ದ ಗೌರ್ಮೆಂಟ್ ಫಾರ್ ಎನಿ ಸೆಕ್ಯೂರಿಟಿ, ಎನಿ ಅಸೆಟ್. ಯಾವ ಅಸೆಟ್ ಮ್ಯಾಗ ಅಥವಾ ಯಾವುದೇ ಒಂದು ಅಸೆಟ್ ಮ್ಯಾಗ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟಿತ್ತು ಅಂತಂದ್ರೆ ಅದನ್ನು ನಾವೇನು ಮಾಡ್ತೀವಿ ಡಿಡಕ್ಟ್ ಮಾಡ್ತೀವಿ. ದೆನ್ ಆಫ್ಟರ್ ವಿ ಹ್ಯಾವ್ ಟು ಗೆಟ್ ದ ರಿಸಲ್ಟ್, ದಟ್ ಈಸ್ ಅ ಕ್ಯಾಶ್ ಔಟ್ಫ್ಲೋ. ನಮಗೇನು ಬೇಕಾಗೈತಿ ಈಗ ಕ್ಯಾಶ್ ಔಟ್ಫ್ಲೋ ಬೇಕಾಗೈತಿ. ಆ ಕ್ಯಾಶ್ ಔಟ್ಫ್ಲೋನ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಕಾಸ್ಟ್ ಆಫ್ ದ ಅಸೆಟ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಆ್ಯಂಡ್ ದ ಟ್ಯಾಕ್ಸ್ ವಿ ಆ್ಯಂಡ್ ಡಿಡಕ್ಟ್ ಆರ್ ಲೆಸ್ tax concession, it is also given in the problem. Then after we have to get the result, that is a cash outflow. This is the first step for calculating the cash outflow. ನಾವು ಇದೇನ್ರಿ ಫಸ್ಟ್ ಸ್ಟೆಪ್ಪು ಯಾವುದು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಔಟ್ಫ್ಲೋ. ಹೆಂಗೆ ಕಂಡುಹಿಡಿತೀವಿ? ಕಾಸ್ಟ್ ಆಫ್ ದ ಅಸೆಟ್ ಕೊಟ್ಟಿರ್ತಾರೆ, ಕಾಸ್ಟ್ ಆಫ್ ದ ಅಸೆಟ್ ಒಳಗೆ ಟ್ಯಾಕ್ಸ್ ಕನ್ಸೆಷನ್ ಅನ್ನು ಕೊಟ್ಟಿರ್ತೈತಿ. ಗೌರ್ಮೆಂಟ್ ಕೆಲವೊಂದಿಷ್ಟು ಅಸೆಟ್ ಮೇಲೆ ಟ್ಯಾಕ್ಸ್ ಕನ್ಸೆಷನ್ ಅನ್ನು ಕೊಟ್ಟಿರ್ತೈತಿ. ಆ ಟ್ಯಾಕ್ಸ್ ಕನ್ಸೆಷನ್ ಅನ್ನು ಏನು ಮಾಡ್ತೀವಿ ನಾವು ಡಿಡಕ್ಟ್ ಮಾಡಿದ ತಕ್ಷಣ ನಮ್ಗೆ ಏನು ಸಿಗ್ತೈತ್ರಿ? ಕ್ಯಾಶ್ outflow. Okay, then next second step, what is that second step? Calculation of cash inflow. Calculation of cash inflow. So for calculating the cash inflow we have to make a columns. First column include the particulars, indicate the particular figures relating to the particular information relating to the figures. Then ES ಕಾಲಮ್ ಒಳಗೆ ನಾವು ಏನು ಮಾಡ್ಬೋದು ರೀ? ಪ್ರಾಬ್ಲಮ್ ಒಳಗೆ ಎಷ್ಟು ES ಕೊಟ್ಟಿರ್ತಾರೆ ಅಷ್ಟು ES ಕಾಲಮನ್ನು ಹಾಕಬೇಕು. 5, 6, 7, 8, 9 ತಕ್ಕ ಏನು ಮಾಡ್ತಾರೆ ನೀವು ಕಾಲಮ್ಸ್ ಒಳಗೆ ಏನು ಇಯರ್ಸನ್ನು ಕೊಟ್ಟಿರ್ತಾರೆ. ಆ ಇಯರ್ಸನ್ನು ಏನು ಮಾಡ್ಬೇಕು ನೀವು ಕಾಲಮ್ ಮಾಡಿ ಹಾಕೋಬೇಕು. ಹಂಗಾಗಿ ಪರ್ಟಿಕ್ಯುಲರ್ಸ್ ಒಳಗೆ ನೀವು ಏನು ಮಾಡ್ತೀರಿ, ಯಾವ ರೀತಿ ಒಳಗೆ ನೀವು ಇನ್ಫಾರ್ಮೇಷನನ್ನು ಫಿಲ್ ಮಾಡ್ತೀರಿ? ಫಸ್ಟ್ ಏನು ತಗೋತೀರಿ? ಲೀಸ್ rent. You have to take the different year lease rent and we have to show the figures in a years. First ಏನು ಮಾಡಬೇಕು? ಲೀಸ್ ರೆಂಟನ್ನು ತಗೋಬೇಕು. ಲೀಸ್ ರೆಂಟನ್ನು ಏನು ಮಾಡ್ತೀರಿ ನೀವು? ಪ್ರತಿ ಕಾಲಮ್ ಒಳಗೂ ಪ್ರತಿ ಇಯರ್ ಕಾಲಮ್ ಒಳಗೂ ಲೀಸ್ ರೆಂಟನ್ನು ಬರೀಬೇಕು. ದೋ ವಿ ಹ್ಯಾವ್ ಟು ಶೋಸ್ ದ ಈಚ್ ಆ್ಯಂಡ್ ಎವ್ರಿ ಇಯರ್ ಲೀಸ್ rent. Then after we have to less the depreciation. We have to charge the depreciation for the asset. That is second column we have to charge the depreciation. Charge the depreciation for each year. ಪ್ರತಿ ವರ್ಷನೂ ನಾವೇನು ಮಾಡಬೇಕು? ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಸೊ ದೇರ್ ಇಸ್ ಅ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೆಪ್ರಿಷಿಯೇಷನ್. ವಾಟ್ ಮೆಥಡ್ ದೇರ್ ಶುಡ್ ಬಿ ಪ್ರೊವೈಡೆಡ್ ಇನ್ ದ ಆರ್ ವಾಟ್ ಮೆಥಡ್ ದೇ ವೇ ಆಸ್ಕ್ in the problem, that method should be on the basis of that method we have to calculate the depreciation. Straight line method. In a straight line method we have to take the definite figure of depreciation, but in a another method of depreciation, that is a reducing balance method. So in a reducing balance method we have to less amount should be taken in the depreciation column. So on the basis of
method of depreciation, we have to take the depreciation amount in a column. Okay, after that we have to deduct the depreciation on a lease rent. We have to get EBT, earning before tax. What is that? Earning before tax. We have to get the amount or the figure of earning before tax. ಏನು ಮಾಡ್ತೀವಿ ನಾವೆಲ್ಲ ಫಸ್ಟ್ ಲೀಸ್ ರೆಂಟನ್ನು ತಗೋತೀವಿ. ಎಲ್ಲ ಪ್ರತಿ ವರ್ಷದ್ದು ಲೀಸ್ ರೆಂಟನ್ನು ತಗೋತೀವಿ. ಪ್ರತಿ ವರ್ಷದ ಲೀಸ್ ರೆಂಟ್ ಒಳಗೆ ನಾವು ಏನು ಮಾಡ್ತೀವಿ, ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಪ್ರತಿ ವರ್ಷಕ್ಕೂ ನಾವು ಏನು ಮಾಡ್ತೀವಿ, ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಅದು ಸ್ಟ್ರೇಟ್ ಲೈನ್ ಮೆಥಡ್ ಆಗಿರ್ಬೋದು ಅಥವಾ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಆಗಿರ್ಬೋದು. ಯಾವ ಒಂದು ಮೆಥಡನ್ನು ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ ಆ ಮೆಥಡ್ ಮ್ಯಾಗ ನಾವು ಏನು ಮಾಡ್ತೀವಿ, ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಸ್ಟ್ರೇಟ್ ಲೈನ್ ಮೆಥಡ್ ಕೊಟ್ಟರಂದ್ರೆ ದರ್ ಇಸ್ ನೋ ಪ್ರಾಬ್ಲಮ್, ನಾವು ಏನು ಮಾಡ್ತೀವಿ, ಪರ್ಟಿಕ್ಯುಲರ್ ಡೆಪ್ರಿಷಿಯೇಷನನ್ನು ಏನು ಮಾಡ್ತೀವಿ, ಚಾರ್ಜ್ ಮಾಡ್ಕೊತಾ ಬರ್ತೀವಿ. ಆದರೆ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಕೊಟ್ಟಿದ್ದಂದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ಆರ್ ವಿ ಹ್ಯಾವ್ ಟು ಲೆಸ್ ಫಿಗರ್, ಅಂದರೆ ನಾವು ಲೆಸ್ ಮಾಡಿರ್ತಕ್ಕಂಥ ಡೆಪ್ರಿಷಿಯೇಷನ್ ಫಿಗರನ್ನು ಏನು ತೊಗೋತೀವಿ, ನಾವೆಲ್ಲ ಡೆಪ್ರಿಷಿಯೇಷನ್ ಅಂತೇಳಿ ತೊಗೋತೀವಿ. ಸೊ ಆ ಯಾವ ಮೆಥಡ್ ಒಳಗೆ ಡೆಪ್ರಿಷಿಯೇಷನನ್ನು ಕೊಟ್ಟಿರ್ತಾರೆ ಆ ಮೆಥಡ್ ಒಳಗೆ ನಾವು ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡಿದ್ದೆ ಆದರೆ ಅದಕ್ಕೆ ಅಸೆಟ್ಗೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿದ ತಕ್ಷಣ ನಮ್ಗೆ ಏನು ಗೊತ್ತಾಗ್ತೈತೆ ರೀ, EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸನ್ನು ನಾವು ಏನು ಮಾಡ್ಬೋದು, ಕಂಡುಹಿಡಿಬೋದು. ನೆಕ್ಸ್ಟ್ we have to deduct or we have to less ಟ್ಯಾಕ್ಸ್. ಟ್ಯಾಕ್ಸನ್ನು ನಾವು ಏನು ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗ್ತೈತಿ. ಟ್ಯಾಕ್ಸ್ ಏನು ಮಾಡ್ತಾರೆ, ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ. ಇಟ್ ಮೇ ಬಿ 50%, ಇಟ್ ಮೇ ಬಿ 40%, ಇಟ್ ಮೇ ಬಿ 30%. ಸೊ ವಾಟ್ ಎವರ್ ಮೇ ಬಿ ದ ಪರ್ಸೆಂಟೇಜ್ ಆಫ್ ಅ ಟ್ಯಾಕ್ಸ್ ಶುಡ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್, ದ್ಯಾಟ್ ಶುಡ್ ಬಿ ಡಿಡಕ್ಟೆಡ್ ಆನ್ ದ EBT ಒಳಗೆ ಏನು ಮಾಡ್ತೀವಿ ನಾವು, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಒಳಗೆ ಅವ್ರು 50% ಕೊಟ್ಟಿರ್ಬೋದು, ಎಷ್ಟು ಪರ್ಸೆಂಟೇಜ್ ಒಳಗೆ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅಷ್ಟು ಟ್ಯಾಕ್ಸನ್ನು ನಾವು ಏನು ಮಾಡ್ಬೇಕು ರೀ, ಡಿಡಕ್ಟ್ ಮಾಡಬೇಕು. ಅದಾದ್ಮೇಲೆ ನಮಗೆ ಏನು ಸಿಗ್ತೈತಿ ಅಂತಂದ್ರೆ, ಟ್ಯಾಕ್ಸ್ ಡಿಡಕ್ಟ್ ಮ್ಯಾಗ ಏನು ಸಿಗ್ತೈತೆ ರೀ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ವಿ ಕ್ಯಾನ್ ಗೆಟ್ ದ ಫಿಗರ್ ಆಫ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ನಾವೇನು ಮಾಡ್ತೀವಿ, ಟ್ಯಾಕ್ಸ್ ಒಳಗೆ ಏನು EBT ಒಳಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದ ನಂತರ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸನ್ನು ನಾವೇನು ಮಾಡ್ತೀವಿ, ಕಂಡುಹಿಡಿತೀವಿ. ದೆನ್ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಆ್ಯಡ್ ದ ಡೆಪ್ರಿಷಿಯೇಷನ್. ಥರ್ಡ್ ಸ್ಟೆಪ್ ಏನು ರೀ ಇದ್ರೊಳಗೆ, we have to add the depreciation. It is very important because maximum students are fail in this concept. So depreciation ಅನ್ನು add ಮಾಡ್ತೀವಿ. ಸೊ depreciation ಅನ್ನು ಲೆಸ್ ಮಾಡಿರ್ತೀವಿ ರೀ, ಆದರೂ ಯಾಕೆ ಆ್ಯಡ್ ಮಾಡ್ತೀವಿ ರೀ ಅಂತಂದ್ರೆ, because depreciation is not actually cash outflow. Why we should add the depreciation? Because depreciation is not actually cash outflow. Means depreciation is not actually cash outflow. ಡೆಪ್ರಿಷಿಯೇಷನ್ ಅನ್ನು ಕ್ಯಾಶ್ ಔಟ್ಫ್ಲೋ ಅಲ್ಲ, ಅದೇನಾಗಿರೋದಿಲ್ಲ ರೀ, ಡೆಪ್ರಿಷಿಯೇಷನ್ ಅನ್ನೋದು ಕ್ಯಾಶ್ ಔಟ್ಫ್ಲೋ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನು ಮತ್ತೆ ಆ್ಯಡ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ ನಾವು, ವಿ ಹ್ಯಾವ್ ಟು ಆ್ಯಡ್ ದ ಡೆಪ್ರಿಷಿಯೇಷನ್ ಅಮೌಂಟ್ ಇನ್ ದ EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಓಕೆ, ಆಲ್ ಆರ್ ಕ್ಲಿಯರ್? Why we should add the depreciation? Because of it is not actually outflow. It is not actually outflow because it is not actually outflow. So for we have to add the depreciation in the earning after tax. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಅದನ್ನು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಒಳಗೆ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ದೆನ್ ಆಫ್ಟರ್ ಆ್ಯಡಿಂಗ್ ದ ಡೆಪ್ರಿಷಿಯೇಷನ್ ಆರ್ ನ earning after tax, we can get cash flow after tax. ಏನು ಗೊತ್ತಾಗ್ತೈತೆ ನಮ್ಗೆ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ವಾಟ್ ಫಿಗರ್ ವಿ ಶುಡ್ ಗೆಟ್, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ಓಕೆ, ದೆನ್ ಫಾರ್ ಫೈಂಡ್ ಔಟಿಂಗ್ ದ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ by adding depreciation to the earning after tax, we have to get the cash flow after tax. Okay, the next step, that is we have to multiply the PV factor to the cash flow after tax. ನಾವೇನು ಮಾಡ್ತೀವಿ ಇಲ್ಲಿ, PV ಫ್ಯಾಕ್ಟರನ್ನು ಏನು ಮಾಡ್ತೀವಿ, ಮಲ್ಟಿಪ್ಲೈನ ಮಾಡ್ತೀವಿ. ಅದಕ್ಕೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಿಗೆ PV ಫ್ಯಾಕ್ಟರಿಂದ ಏನು ಮಾಡ್ತೀವಿ, ನಾವು ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇಟ್ ಈಸ್ ಗಿವನ್ ಇನ್ ದ problem. Okay, PV factor also given in the problem. It may be 4%, it may be 14%, 12%, 10%, 11%, whatever may be the percentage is given in the problem relating to a PV factor, that should be multiplied to the
cash flow after tax. After multiplying the PV factor to the cash flow after tax, we have to get the final result, that is PV of cash inflow. PV of cash inflow. Okay, and how we can calculate the total cash inflow? How we can calculate the total cash inflow? This is a particular particular year cash inflow. So for calculating the total cash inflow, PV of cash inflow should be taken for all years. ನಾವೇನು ಮಾಡಬೇಕ್ರಿ ಇಲ್ಲಿ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋಸ್ ಏನು ಕಂಡುಹಿಡಿದಿರ್ತೀವಲ್ಲ ಎಲ್ಲ ವರ್ಷದ್ದು ಅದನ್ನು ತಗೋಬೇಕು. ದೆನ್ ಆ್ಯಡ್ ಸಾಲ್ವೇಸ್ ವ್ಯಾಲ್ಯೂ, ಆ್ಯಂಡ್ ವಿ ಕ್ಯಾನ್ ಆ್ಯಡ್ ದ ಸಾಲ್ವೇಸ್ ವ್ಯಾಲ್ಯೂ. ಯಾವ ವರ್ಷ ಅಥವಾ ಯಾವ ಇಯರ್ ಎಂಡ್ ಆಗುತ್ತಾ ಆ ಇಯರ್ಗೆ ನಾವೇನು ಮಾಡ್ತೀವಿ, ಸಾಲ್ವೇಸ್ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ನಮಗೆ ಸಾಲ್ವೇಸ್ ವ್ಯಾಲ್ಯೂ ಸಿಗ್ತೈತಿ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸಾಲ್ವೇಸ್ ವ್ಯಾಲ್ಯೂ ಅಂದರೆ ಏನ್ರಿ, ಇಲ್ಲಿ ಯಾವ ವರ್ಷ ಅಥವಾ ಯಾವ ಇಯರ್ ಎಂಡ್ ಆಗುತ್ತಾ ಅಥವಾ ಪ್ರಾಬ್ಲಮ್ ಒಳಗೆ ಯಾವ ಇಯರ್ ಎಂಡ್ ಆಗುತ್ತಾ ಆ ಇಯರಿಗೆ ನಾವು ಸಾಲ್ವೇಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಸಾಲ್ವೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನು ಆ್ಯಡ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ. ವಿ ಕ್ಯಾನ್ ಟೇಕ್ ದೀಸ್ ಫಿಗರ್ ಓನ್ಲಿ ಫಾರ್ ಕ್ಯಾಲ್ಕುಲೇಷನ್. ಹೌದು ನೋಡಿ, ಇನ್ನು ಬ್ರೀಫಾಗಿ ನೋಡಿರಿ. ಸೆಕೆಂಡ್ ಸ್ಟೆಪ್ ನಾವೇನು ಮಾಡ್ತೀವಿ, ಫಸ್ಟ್ ಲೀಸ್ ರೆಂಟನ್ನು ತೊಗೋತೀವಿ. ಆ ಲೀಸ್ ರೆಂಟಿಗೆ ಡೆಪ್ರಿಷಿಯೇಷನನ್ನು ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಡೆಪ್ರಿಷಿಯೇಷನ್ ಲೆಸ್ ಮಾಡಿದ್ಮ್ಯಾಗ ನಮಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಗ್ತೈತಿ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗ್ತೈತಿ. ಆಮೇಲೆ ನಾವೇನು ಮಾಡ್ತೀವಿ, ಡೆಪ್ರಿಷಿಯೇಷನನ್ನು ಏನು ಲೀಸ್ ರೆಂಟ್ ಆಮೇಲೆ ಡೆಪ್ರಿಷಿಯೇಷನ್ ಲೆಸ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಕ್ತು. ಅರ್ನಿಂಗ್ ಬಿಫೋರ್ ಟ್ಯಾಕ್ಸಿಗೆ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಆಮೇಲೆ ಏನು ಮಾಡ್ತೀವಿ ನಾವು ಅದಕ್ಕೆ ಡೆಪ್ರಿಷಿಯೇಷನನ್ನು ಆ್ಯಡ್ ಮಾಡ್ತೀವಿ. ಡೆಪ್ರಿಷಿಯೇಷನನ್ನು ಯಾಕೆ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಅದು ಆ್ಯಕ್ಚುಲಿ ಏನಾಗಿರಂಗಿಲ್ಲ ರೀ, ಕ್ಯಾಶ್ ಔಟ್ಫ್ಲೋ ಅಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ತೀವಿ. ಅದು ಇನ್ಫ್ಲೋ ಆಗಿರೋದ್ರಿಂದ ಅದು ಏನು ಮಾಡ್ತೀವಿ, ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ದೆನ್ ಅದಾದ್ಮೇಲೆ ನಮಗೆ ಏನು ಸಿಗ್ತೈತಿ ರೀ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಸಿಗ್ತೈತಿ. ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ನಂತರ ನಾವು ಏನು ಮಾಡ್ತೀವಿ, ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ತೀವಿ. ಎದಕ್ಕೆ, ಕ್ಯಾಶ್ ಔಟ್ಫ್ಲೋ ಕ್ಯಾಶ್ ಏನು ಮಾಡ್ತೀವಿ ನಾವಲ್ಲಿ ಪಿ ವಿ ಫ್ಯಾಕ್ಟರನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ ಇಲ್ಲಿ, ಪಿ ವಿ ಫ್ಯಾಕ್ಟರ್ನ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಿಗೆ ಏನು ಮಾಡ್ತೀವಿ ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ನಮಗೆ ಏನು ಆನ್ಸರ್ ಬರ್ತೈತೆ ರೀ, ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ಎವ್ರಿ ಇಯರ್, ನಾಟ್ ಅ ಟೋಟಲ್. ಇಟ್ ಈಸ್ ಅ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ಎವ್ರಿ ಇಯರ್. ಅವಾಗ ಏನು ಬರ್ತೈತಿ, ನಮ್ಗೆ ಎಲ್ಲ ವರ್ಷದ್ದು ಕ್ಯಾಶ್ ಇನ್ಫ್ಲೋ ಒಂದು ಫಿಗರ್ ಸಿಗ್ತೈತಿ. ಹಂಗಂದ್ರೆ ನಾವು ಈಗ ಏನು ಮಾಡ್ಬೇಕ್ರಿ, ಎಲ್ಲ ವರ್ಷದ್ದು ಕ್ಯಾಶ್ ಇನ್ಫ್ಲೋಸನ್ನು ಕಂಡುಹಿಡಿಯಬೇಕು. ಹಂಗಾರೆ ಪ್ರತಿ ವರ್ಷ ಎಲ್ಲ ವರ್ಷದ್ದು ಕ್ಯಾಶ್ ಇನ್ಫ್ಲೋಸನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ ರೀ, ಫಸ್ಟ್ ವಿ ಶುಡ್ ಟೇಕ್ ದ ಟೋಟಲ್ ಫಿಗರ್ ಆಫ್ ದ ಕ್ಯಾಶ್ ಇನ್ಫ್ಲೋ ಆಫ್ ಟೋಟಲ್ ಇಯರ್ಸ್. ಎಲ್ಲ ವರ್ಷದ್ದು ಎವ್ರಿ ಇಯರ್ಸದ್ದು ನಾವೇನು ಮಾಡ್ತೀವಿ, ಕ್ಯಾಶ್ ಇನ್ಫ್ಲೋಸನ್ನು ಏನು ಮಾಡ್ತೀವಿ, ತಗೋತೀವಿ. ಸೊ ವಿ ಹ್ಯಾವ್ ಟು ಆ್ಯಡ್ ದ whole years or every year as cash inflow for calculating the total PV of cash inflow. Total PV of cash inflows ಅಂತ ಕಂಡುಹಿಡಿಯಬೇಕಾದ್ರೆ ನಾವೇನು ಮಾಡ್ತೀವಿ, ಎಲ್ಲ ವರ್ಷದ್ದು ಕ್ಯಾಶ್ ಇನ್ಫ್ಲೋಸನ್ನು ತಗೋತೀವಿ. ದೆನ್ ಆಫ್ಟರ್ ವಿ ಹ್ಯಾವ್ ಟು ಆ್ಯಡ್ ದ ಸಾಲ್ವೇಸ್ ವ್ಯಾಲ್ಯೂ. ಸಾಲ್ವೇಸ್ ವ್ಯಾಲ್ಯೂವನ್ನು ಏನು ಮಾಡ್ತೀವಿ ಅಂತ ಹೇಳಿದ್ವಿ ನಾವಲ್ಲೇ, ಯಾವ ಇಯರ್ ಎಂಡ್ ಆಗುತ್ತಾ ಆ ಇಯರಿಗೆ ನಾವು ಸಾಲ್ವೇಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋದ್ರಿಂದ ನಮ್ಗೆ ಸಾಲ್ವೇಸ್ ವ್ಯಾಲ್ಯೂ ಸಿಗ್ತೈತಿ, ಅದನ್ನು ತಗೋತೀವಿ. ದೆನ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಗೆಟ್ ದ final answer, that is a total PV of cash inflow. It is taken for a consideration for calculating the next step. Now next step calculation ಮಾಡಲಿಕ್ಕೆ ಈ ಒಂದು ಫೈನಲ್ ಫಿಗರನ್ನು ತಗೋತೀವಿ. So this is the second step for calculation of cash inflow. Okay, all are understood? Any doubts? Be send message for me. Okay, ಏನಾದರೂ ಮೆಸೇಜಸ್ ಇದ್ರೆ ನಂಗೆ ಏನು ಮಾಡಿರಿ, ಮೆಸೇಜನ್ನು ಅಥವಾ ಏನಾದರೂ ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಹಾಕಿ ಕ್ಲಿಯರ್ ಮಾಡ್ಕೊರಿ. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಅ ಥರ್ಡ್ ಸ್ಟೆಪ್. ವಾಟ್ ಈಸ್ ದಟ್ ಥರ್ಡ್ ಸ್ಟೆಪ್? Calculation of net present value. How we can calculate the net present value? We have take the total PV of cash inflow less total PV of cash outflow. We should get the answer, that is net present value. ಹೌದು. ಸೊ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ನಾವು ಹೆಂಗೆ ಕಂಡಿರ್ತೀವಿ ರೀ, ಫಸ್ಟ್ ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಫಸ್ಟ್ ಸ್ಟೆಪ್ ಒಳಗೆ ನಾವು ಏನು ಮಾಡೀವಿ ರೀ, ಸೆಕೆಂಡ್ ಸ್ಟೆಪ್ ಒಳಗೆ ಕ್ಯಾಶ್ ಇನ್ಫ್ಲೋಸನ್ನು ಕಂಡುಹಿಡಿದೀವಿ. ಹೌದು, ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ, ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋಸನ್ನು ಸೆಕೆಂಡ್ ಸ್ಟೆಪ್ ಒಳಗೆ ಏನು ಮಾಡೀವಿ, ಫೈಂಡ್ ಔಟ್ ಮಾಡೀವಿ, ಸೆಕೆಂಡ್ ಸ್ಟೆಪ್. ಹೌದು, ದೆನ್
ಟೋಟಲ್ ಪಿ ವಿ ಆಫ್ ಕ್ಯಾಶ್ ಔಟ್ಫ್ಲೋ ಫಸ್ಟ್ ಸ್ಟೆಪ್ ಒಳಗೆ ನಾವೇನು ಮಾಡೀವಿ ಟೋಟಲ್ ಪಿ ವಿ ಆಫ್ ಕ್ಯಾಶ್ ಔಟ್ಫ್ಲೋವನ್ನು ಕಂಡುಹಿಡಿದೀವಿ. ಆ ಫಿಗರ್ ಒಳಗೆ ಇನ್ಫ್ಲೋ ಒಳಗೆ ಔಟ್ಫ್ಲೋವನ್ನು ನಾವೇನು ಮಾಡಿದ್ವಿ ಲೆಸ್ ಮಾಡಿದ್ವಿ. ನಮಗೇನು ಸಿಕ್ತ್ರಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಮ್ಗೆ ಸಿಗ್ತೈತಿ ಏನ್ರಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇಟ್ ಮೇ ಬಿ ಇನ್ ದ ಸೈನ್ ಆಫ್ ಪ್ಲಸ್ ಆರ್ ಇನ್ ದ ಸೈನ್ ಆಫ್ ಮೈನಸ್. ಇದು ನೆಗೆಟಿವ್ ಬರ್ಬೋದು ಪಾಸಿಟಿವ್ ಬರಿಬೋದು. ಯಾವುದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಆನ್ ದ ಬೇಸಿಸ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ರಿಸಲ್ಟ್ ವಿ ಕ್ಯಾನ್ ಟೇಕ್ ದ ಡಿಸಿಷನ್. ದ ಪ್ರಪೋಸಲ್ ವಿಲ್ ಬಿ ಅಕ್ಸೆಪ್ಟ್, ದ ಪ್ರಪೋಸಲ್ ವಿಲ್ ಬಿ ರಿಜೆಕ್ಟ್. ನಾವೇನು ಮಾಡ್ತೀವಿ ಇಲ್ಲಿ ಫಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಅದು ಕೆಲವೊಂದಿಷ್ಟು ಸಲ ಪಾಸಿಟಿವ್ ಒಳಗೆ ಬರ್ತೈತಿ, ಕೆಲವೊಂದಿಷ್ಟು ಸಲ ನೆಗೆಟಿವ್ ಒಳಗೆ ಬರ್ತೈತಿ. ಸೊ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂ ಏನು ಬಂದಿರ್ತೈತಿ ಇವು ಎರಡರ ಆಧಾರದ ಮ್ಯಾಗ ಏನು ಮಾಡ್ತೀವಿ ನಾವು ವಿ ಕ್ಯಾನ್ ಟೇಕ್ ದ ಡಿಸಿಷನ್. ಇದ್ರ ಮ್ಯಾಗ ನಾವು ಏನು ಮಾಡ್ತೀವಿ ಡಿಸಿಷನನ್ನು ತಗೋತೀವಿ. ಯಾವ ಡಿಸಿಷನನ್ನು ನಾವು ಪ್ರಪೋಸಲ್ ಅಕ್ಸೆಪ್ಟ್ ಮಾಡಬೇಕು ಅಥವಾ ಪ್ರಪೋಸಲ್ ರಿಜೆಕ್ಟ್ ಮಾಡಬೇಕು, ನಾವು ಲೀಸ್ ಅಗ್ರಿಮೆಂಟಿಗೆ ಹೋಗಬೇಕು ಲೀಸ್ ಅಗ್ರಿಮೆಂಟ ಬಿಡಬೇಕು ಅನ್ನೋದನ್ನು. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ದಟ್ ಈಸ್ ದ ಲಾಸ್ಟ್ ಸ್ಟೆಪ್ ದಟ್ ಈಸ್ ಸ್ಟೆಪ್ 4 ಏನು ಡಿಸಿಷನ್. ಏನು ಡಿಸಿಷನ್ ತಗೋಬೇಕು ನಾವು ಫಸ್ಟ್ ಇಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಪಾಸಿಟಿವ್ ಅಕ್ಸೆಪ್ಟ್ ಪ್ರಪೋಸಲ್. If there is a net present value is came in the sign of a positive, we can accept the proposal. But if net present value is came in the sign of a negative, we can reject the proposal. ಏನು ಹೇಳ್ತೈತ್ರಿ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಬಂತು ಅಂತಂದ್ರೆ ನಾವೇನು ಮಾಡಬೇಕು ಪ್ರೊಜೆಕ್ಟನ್ನು ಅಕ್ಸೆಪ್ಟ್ ಮಾಡಬೇಕು. ಒಂದು ವೇಳೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್ ಒಳಗೆ ಬಂತು ಅಂತಂದ್ರೆ ನಾವು ಏನು ಮಾಡಬೇಕು ಅದನ್ನು ರಿಜೆಕ್ಟ್ ಮಾಡಬೇಕು. ಸೊ ದೀಸ್ ಆರ್ ದ ಫಾರ್ಮೆಟ್ ಆಫ್ ಲೀಸಿಂಗ್. ಸೊ ಇಟ್ ಈಸ್ ಅ ಈಸಿ ಆ್ಯಂಡ್ ಸಿಂಪ್ಲೆಸ್ಟ್ ಫಾರ್ಮೆಟ್ ಆಫ್ ಅ ಲೀಸಿಂಗ್. ಇಟ್ ಈಸ್ ಕಂಪಲ್ಸರಿ came for your examination for 15 marks and sometimes they were asked the first step for 2 marks. It is included 2 marks. ಸೊ ಇದಕ್ಕೆ ಏನು ಬರ್ಬೋದು ಇಲ್ಲಿ ಇದು 2 ಮಾರ್ಕ್ಸ್ಗೆ ಇದು ಇರ್ತೈತಿ ಯಾವುದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಔಟ್ಫ್ಲೋ. ಓಕೆ, so this is a simple format. So in the next class we can discuss about the simple problem for 5 marks for calculation of depreciation. ಡಿಫ್ರೆಂಟ್ ಮೆಥಡ್ ಬರ್ತೈತಿ ಅಂತ ಹೇಳಿದೆ ನಾ. ಯಾವ್ಯಾವ್ರಿ ಸ್ಟ್ರೇಟ್ ಲೈನ್ ಇರ್ಬೋದು ಅಥವಾ ರೆಡ್ಯೂಸಿಂಗ್ ವ್ಯಾಲ್ಯೂ ಮೆಥಡ್ ಇರ್ಬೋದು. ಸೊ ಆ ಯಾವ್ಯಾವ ಮೆಥಡ್ ಒಳಗೆ ಯಾವ ರೀತಿ ನಾವು ಡೆಪ್ರಿಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡಿ ತದನಂತರ ನಾವು ಏನು ಮಾಡೋಣ 50 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ 2-3 ಪ್ರಾಬ್ಲಮ್ಸನ್ನು ನಾವು ಈಗ ಸಾಲ್ವ್ ಮಾಡ್ತೀವಿ. ಆಮೇಲೆ ಕ್ಲಾಸ್ ನನಗೆ ಸಿಕ್ತು ಅಂದರೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆದವು ಅಂದರೆ ಆವಾಗ ಮತ್ತಷ್ಟು ಪ್ರಾಬ್ಲಮ್ಸ್ಗಳನ್ನ ಏನು ಮಾಡೋದು ಸಾಲ್ವ್ ಮಾಡೋದು. ಸೊ ಈ ಫಾರ್ಮೆಟನ್ನು ಎಲ್ಲರೂ ರೈಟ್ ಡೌನ್ ಮಾಡ್ಕೊರಿ, ರೈಟ್ ಡೌನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ನಾನು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀನಿ ಅವಾಗ ನಿಮಗೆ ಇದನ್ನು ನೋಡಿಕೊಂಡು ಅಥವಾ ಈ ಫಾರ್ಮೆಟನ್ನು ಇಟ್ಕೊಂಡು ನೀವು ಕೂಡ ಅಲ್ಲೇ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್.